ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ. ನೀವೇನೋ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಕುಟುಂಬ ಪ್ರಾರ್ಥನೆಯ ಪ್ರಾಮುಖ್ಯತೆ ಏನು, ಯಾಕಾಗಿ ಕುಟುಂಬ ಪ್ರಾರ್ಥನೆಯನ್ನ ಮಾಡಬೇಕು, ಕುಟುಂಬವಾಗಿ ಪ್ರಾರ್ಥಿಸುವುದರಿಂದ ಆಗುವಂತ ಪ್ರಯೋಜನವೇನು, ಪ್ರಾಮುಖ್ಯತೆ ಏನು ಎಂದು ನಾವಿವತ್ತು ಧ್ಯಾನಿಸಲಿದ್ದೇವೆ. ಈ ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಈ ವಾಕ್ಯವನ್ನ ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೆ ನೀವು ಮಾತನಾಡಬೇಕಾಗಿ ಒಂದೊಂದು ಕುಟುಂಬದಲ್ಲಿ ದೇವರೇ ಈ ವಾಕ್ಯಗಳು ಅವರ ಜೀವಿತವನ್ನ ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇವೆ. ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ, ಆಮೇನ್ ಆಮೇನ್. ಕುಟುಂಬ ಎಂದು ನೋಡುವುದಾದರೆ, ಕುಟುಂಬವು ದೇವರು ನಮಗೆ ದಯಪಾಲಿಸಿರುವಂತಹ ಬಹುಮಾನವಾಗಿದೆ. ಪ್ರತಿಯೊಬ್ಬರಿಗೂ ದೇವರು ಕುಟುಂಬವನ್ನು ದಯಪಾಲಿಸಿದ್ದಾರೆ. ಆದರೆ ಈ ಕುಟುಂಬದಲ್ಲಿ ಅನೇಕರಿಗೆ ಅನ್ಯೋನ್ಯತೆ ಇಲ್ಲ, ಸಮಾಧಾನ ಇಲ್ಲ, ಶಾಂತಿ ಇಲ್ಲ. ಕುಟುಂಬ ಎಂದು ನೆನೆಸುವಾಗ ಅನೇಕರ ಹೃದಯದಲ್ಲಿ ಭಯ ಉಂಟಾಗ್ತದೆ, ವೇದನೆ ಉಂಟಾಗ್ತದೆ. ಯಾಕಾದರೂ ನಾನು ಈ ಕುಟುಂಬದಲ್ಲಿ ಜನಿಸಿದೆ, ಯಾಕಾದರೂ ನನಗೆ ಈ ಕುಟುಂಬ ಸಿಕ್ಕಿದೆ ಎಂದು ಅನೇಕರು ಇವತ್ತು ಕುಟುಂಬದಲ್ಲಿ ಸಮಾಧಾನ ಇಲ್ಲದೆ, ನೆಮ್ಮದಿ ಇಲ್ಲದೆ, ಹೋರಾಟಗಳಲ್ಲಿ, ಪ್ರಯಾಸಗಳಲ್ಲಿ, ವೇದನೆಯಲ್ಲಿ, ಕಷ್ಟಗಳಲ್ಲಿ ಹಾದು ಹೋಗ್ತಾ ಇದ್ದಾರೆ. ಇದಕ್ಕೆ ಬಹುಮುಖ್ಯವಾದ ಕಾರಣ ಏನಂದ್ರೆ, ಕುಟುಂಬದಲ್ಲಿ ಐಕ್ಯತೆ, ಅನ್ಯೂನ್ಯತೆ ಬರಬೇಕಾದ್ರೆ ಕುಟುಂಬದಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕು. ಯಾವ ಕುಟುಂಬದಲ್ಲಿ ಪ್ರಾರ್ಥನೆ ಎಂಬ ಯಜ್ಞವಿರ್ತದೋ, ಯಾವ ಕುಟುಂಬದಲ್ಲಿ ಪ್ರಾರ್ಥನೆಯು ಇರ್ತದೋ, ಆ ಕುಟುಂಬದಲ್ಲಿ ಕ್ರಿಸ್ತನ ಸಮಾಧಾನ, ಕ್ರಿಸ್ತನ ಐಕ್ಯತೆ, ಕ್ರಿಸ್ತನ ಅನ್ಯೋನ್ಯತೆ, ಕ್ರಿಸ್ತನ ಪ್ರೀತಿಯು ಆ ಕುಟುಂಬದಲ್ಲಿ ಯಾವಾಗಲೂ ನೆಲೆಸಿರ್ತದೆ. ಅಂತಹ ಕುಟುಂಬವು ಯಾವಾಗಲೂ ಫಲ ಕೊಡುವಂತ ಕುಟುಂಬವಾಗಿರ್ತದೆ. ಎಷ್ಟು ಜನರ ಜೀವಿತದಲ್ಲಿ ಇಂದು ಪ್ರಾರ್ಥನೆಗೆ ನಿಮ್ಮ ಕುಟುಂಬದಲ್ಲಿ ನೀವು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದೀರಾ? ಸತ್ಯವೇದದಲ್ಲಿ ನಾವು ಕಾಣಲ್ಪಡ್ತೇವೆ. ಸಾಮುವೇಲನ ಪುಸ್ತಕದಲ್ಲಿ, 1ನೇ ಸಾಮುವೇಲನ ಪುಸ್ತಕದಲ್ಲಿ ಎಲ್ಕಾನನು ಎಂಬ ಒಂದು ಕುಟುಂಬ ಇರ್ತದೆ. ಆ ಕುಟುಂಬದಲ್ಲಿ ಅವರು ವರ್ಷಕ್ಕೆ ಒಂದು ಬಾರಿ ಕುಟುಂಬ ಸಮೇತವಾಗಿ ಹೋಗಿ ದೇವಾಲಯಕ್ಕೆ ಯಜ್ಞವನ್ನ ಅರ್ಪಿಸಿ ಬರ್ತಾ ಇದ್ರು. 1 ಸಾಮುವೇಲನ ಪುಸ್ತಕ 1ನೇ ಅಧ್ಯಾಯ 3ನೇ ವಚನ ನಾವು ಓದಿಕೊಳ್ಳೋಣ. ಪ್ರತಿ ವರ್ಷವೂ ಸೇನಾಧೀಶ್ವರನಾದ ಯೆಹೋವನಿಗೆ ಯಜ್ಞವನ್ನು ಸಮರ್ಪಿಸಿ ಆತನನ್ನು ಆರಾಧಿಸುವುದಕ್ಕೋಸ್ಕರ ತನ್ನ ಊರಿನಿಂದ ಶಿಲೋವಿಗೆ ಹೋಗುತ್ತಿದ್ದನು. ಅಲ್ಲಿ ಎಲಿಯ ಮಕ್ಕಳಾದ ಓಫ್ನಿ, ಫಿನೆಹಾಸ ಎಂಬವರು ಯೆಹೋವನ ಯಾಜಕರಾಗಿದ್ದರು. ಎಲ್ಕಾನನು ಯಜ್ಞವನ್ನು ಅರ್ಪಿಸಿದಾಗಲೆಲ್ಲ ತನ್ನ ಹೆಂಡತಿಯಾದ ಪೆನ್ನಿನಳಿಗೂ ಆಕೆಯ ಎಲ್ಲ ಗಂಡು ಹೆಣ್ಣು ಮಕ್ಕಳಿಗೂ ಭಾಗವನ್ನು ಕೊಡುತ್ತಿದ್ದನು. ಅವನು ಅನ್ನಳನ್ನು ಬಹಳವಾಗಿ ಪ್ರೀತಿಸಿದರೂ ಯೆಹೋವನು ಆಕೆಗೆ ಮಕ್ಕಳನ್ನು ಕೊಡಲಿಲ್ಲವಾದುದರಿಂದ ಆಕೆಗೆ ಒಂದು ಭಾಗವನ್ನು ಮಾತ್ರ ಕೊಡುತ್ತಿದ್ದನು. ಇಲ್ಲಿ ನಾವು ಕಾಣಲ್ಪಡ್ತೇವೆ, ಎಲ್ಕಾನನು ತನ್ನ ಕುಟುಂಬ ಸಮೇತವಾಗಿ ಪ್ರತಿ ವರ್ಷಕ್ಕೆ ಒಂದು ಬಾರಿ ಶಿಲೋವಿಗೆ ಹೋಗಿ ದೇವಾಲಯಕ್ಕೆ ಯಜ್ಞವನ್ನ ಅರ್ಪಿಸ್ತಾ ಇದ್ದರು. ಇವತ್ತು ಎಷ್ಟು ಜನರು ಎಲ್ಕಾನನ ಕುಟುಂಬ ರೀತಿಯಲ್ಲಿ ನೀವು ನಿಮ್ಮ ಕುಟುಂಬದಲ್ಲಿ ಅವನು ವರ್ಷಕ್ಕೆ ಒಂದು ಬಾರಿಯಲ್ಲಿ ಅರ್ಪಿಸ್ತಾ ಇದ್ರು. ಆದರೆ ಇಲ್ಲಿ ನಾವು ಪ್ರತಿನಿತ್ಯವೂ ದೇವರಿಗೆ ಪ್ರಾರ್ಥನೆ ಎಂಬ ಯಜ್ಞವನ್ನ ಸಮರ್ಪಿಸ್ತಾ ಇದ್ದೇವ. ನಮ್ಮ ಕುಟುಂಬದಲ್ಲಿ ದೇವರಿಗಾಗಿ ಆರಾಧನೆಯನ್ನ ಕುಟುಂಬ ಸಮೇತವಾಗಿ ನಾವು ಮಾಡುವವರಾಗಿದ್ದೀವ. ಎಷ್ಟೋ ಜನರ ಕುಟುಂಬದಲ್ಲಿ ಪ್ರಾರ್ಥನೆಯ ಸಮಯದಲ್ಲಿ ಸೀರಿಯಲ್ಗಳನ್ನ ನೋಡ್ತಾರೆ, ಪ್ರಾರ್ಥನೆಯ ಸಮಯದಲ್ಲಿ ಕ್ರಿಕೆಟ್ಗಳನ್ನ ನೋಡ್ತಾರೆ. ನಿಮ್ಮ ಮಕ್ಕಳು ಬೆಳೆದು ದೊಡ್ಡವರಾಗಿ ಒಳ್ಳೆ ರೀತಿಯಲ್ಲಿ ಫಲ ಕೊಡುವಂತಹ ಜೀವಿತ ಅವರು ನಡೆಸಬೇಕೆಂದ್ರೆ ಮೊದಲು ನಿಮ್ಮ ಕುಟುಂಬದಲ್ಲಿ ನೀವು ಆ ಮಕ್ಕಳಿಗೆ ಒಳ್ಳೆಯ ವಿಷಯಗಳನ್ನ ತಿಳಿಸಿಕೊಡಬೇಕು. ನೀವು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಆ ಮಕ್ಕಳನ್ನ ಕೂರಿಸಿಕೊಂಡು ನೀವು ಪ್ರಾರ್ಥನೆ ಮಾಡುವುದನ್ನ ಬಿಟ್ಟು ಅನೇಕರು ತಾಯಂದಿರು ಸೀರಿಯಲ್, ಸಿನಿಮಾಗಳನ್ನು, ಅದೇ ರೀತಿಯಾಗಿ ಬೇಡವಾದಂತಹ ಅನೇಕ ಟಿವಿಯಲ್ಲಿ ಬರುವಂತಹ ಶೋಗಳನ್ನ ತೋರಿಸ್ತಾರೆ. ಆದರೆ ಎಷ್ಟು ಜನರ ಕುಟುಂಬದಲ್ಲಿ ಇಂದು ಪ್ರಾರ್ಥನೆ ಇದೆ? ಪ್ರಾರ್ಥನೆ ಇಲ್ಲದೆ ಇರುವುದಕ್ಕೆ ನಿಮ್ಮ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿರುವಂಥದ್ದು. ಕುಟುಂಬ ಪ್ರಾರ್ಥನೆಯು ಬಹಳ ಮುಖ್ಯವಾದಂಥದ್ದಾಗಿದೆ. ಇಲ್ಲಿ ಎಲ್ಕಾನನ ಜೀವಿತದಲ್ಲಿ ಅನ್ನಳಿಗೆ ಮಕ್ಕಳಿರೋದಿಲ್ಲ, ಆದರೂ ಸಹ ಅವನು ಆಕೆಯನ್ನ ಪ್ರೀತಿಸ್ತಾ ಇದ್ದಾನೆ. ಯಾಕೆ ಅಂದ್ರೆ ಅವರಲ್ಲಿದ್ದಂತಹ ದೇವರ ಪ್ರೀತಿ.
ಯಾವಾಗ ನಿಮ್ಮ ಕುಟುಂಬದಲ್ಲಿ ನೀವು ಪ್ರಾರ್ಥನೆಯನ್ನ ಮಾಡ್ತಿರೋ, ಯಾವಾಗ ನಿಮ್ಮ ಕುಟುಂಬದಲ್ಲಿ ನೀವು ದೇವರಿಗೆ ಮೊದಲನೇ ಸ್ಥಾನವನ್ನ ಕೊಡ್ತಿರೋ, ಆಗ ನಿಮ್ಮ ಕುಟುಂಬದಲ್ಲಿ ದೇವರ ಪ್ರೀತಿ, ಅನ್ಯೋನ್ಯತೆ, ಸಮಾಧಾನ ನೆಲೆಸಲಿಕ್ಕೆ ಸಾಧ್ಯವಾಗ್ತದೆ. ಎಷ್ಟೋ ಕುಟುಂಬಗಳಲ್ಲಿ ಇಂದು ಗಲಿಬೆ, ಚಿಕ್ಕ ಪುಟ್ಟ ವಿಚಾರಗಳಿಗೆ ಜಗಳ ಬರ್ತದೆ. ಜಗಳ ಉಂಟಾಗುವಾಗ ಸೈತಾನನು ಅಲ್ಲಿ ಆ ಕಾರ್ಯವನ್ನ ಇನ್ನೂ ದೊಡ್ಡದಾಗಿ ಮಾಡಿ ನಿಮ್ಮ ಕುಟುಂಬದಲ್ಲಿ ಅನೇಕ ಬಿರುಕುಗಳನ್ನ ಉಂಟು ಮಾಡಿ ಅನೇಕ ಕುಟುಂಬಗಳು ಇಂದು ಒಡೆಯಲ್ಪಡುವುದಕ್ಕೆ ಕಾರಣವೇನೆಂದ್ರೆ, ಆ ಕುಟುಂಬದಲ್ಲಿ ಮೊದಲನೇದಾಗಿ ದೇವರಿಗೆ ಸ್ಥಾನವಿಲ್ಲ, ಎರಡನೇದಾಗಿ ಅವರ ಕುಟುಂಬದಲ್ಲಿ ದೇವರಿಗೋಸ್ಕರ ಪ್ರಾರ್ಥನೆ ಇಲ್ಲ. ಪ್ರಾರ್ಥನೆ ಇಲ್ಲದಂತ ಕುಟುಂಬದಲ್ಲಿ ಯಾವುದೇ ಕಾರಣಕ್ಕೂ ಅನ್ಯೋನ್ಯತೆಯನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ. ನಾವು ದೇವರ ವಾಕ್ಯದಲ್ಲಿ ಕಾಣಲ್ಪಡ್ತೇವೆ, ಒಬ್ಬ ವ್ಯಕ್ತಿಯೊಟ್ಟಿಗೆ ನಾವೇನಾದ್ರೂ ಕೋಪ ಮಾಡಿಕೊಂಡಿದ್ದರೆ ಅಥವಾ ಅವರೊಟ್ಟಿಗೆ ನಮ್ಮಲ್ಲಿ ಏನಾದ್ರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರೆ ಸೂರ್ಯ ಮುಳುಗುವಷ್ಟರೊಳಗೆ ನಾವು ಅದನ್ನ ಸರಿಪಡಿಸಿಕೊಳ್ಳಬೇಕು. ಈಗ ನೀವು ಕುಟುಂಬವಾಗಿ ಪ್ರಾರ್ಥಿಸುವಾಗ ಕುಟುಂಬದಲ್ಲಿ ಚಿಕ್ಕ ಪುಟ್ಟ ಏನಾದ್ರೂ ಒಂದು ಜಗಳಗಳು ಅಥವಾ ಏನಾದ್ರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟಾದಾಗ ನೀವು ಪ್ರಾರ್ಥನೆಗೆ ಕೂರಬೇಕು ಎಂದು ಹೇಳಿ ಆ ವ್ಯಕ್ತಿಯೊಟ್ಟಿಗೆ ನೀವೇನ್ ಮಾಡ್ಕೊಳ್ತೀರಾ, ಸಂಧಾನ ಮಾಡಿಕೊಳ್ತೀರಾ, ನೀವು ಸಮಾಧಾನವಾಗ್ತೀರಾ. ನಿಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಇಲ್ಲ, ನಿಮ್ಮ ಜೀವಿತದಲ್ಲಿ ದೇವರಿಗೆ ಪ್ರಾಮುಖ್ಯತೆ ಇಲ್ಲದೆ ಇರುವಾಗಲೇ ನಿಮ್ಮಲ್ಲಿ ಆ ಒಂದು ಕ್ಷಮಿಸುವಂತ, ಸಹಿಸಿಕೊಳ್ಳುವಂತ ಗುಣವೂ ಕೂಡ ಬರಲಿಕ್ಕೆ ಸಾಧ್ಯವಿಲ್ಲ. ಎಷ್ಟೋ ಕುಟುಂಬಗಳಲ್ಲಿ ಇಂದು ಕಣ್ಣೀರಾಗ್ತಾ ಇದ್ದಾರೆ. ಎಷ್ಟೋ ಪುರುಷರು, ಎಷ್ಟೋ ಸ್ತ್ರೀಯರು, ನನ್ನ ಕುಟುಂಬದಲ್ಲಿ ಅನ್ಯೋನ್ಯತೆ ಇಲ್ಲ, ನನ್ನ ಕುಟುಂಬದಲ್ಲಿ ಸಮಾಧಾನವಿಲ್ಲ, ಶಾಂತಿ ಇಲ್ಲ, ಯಾವಾಗ ನೋಡಿದ್ರು ಗಲಿಬೆ, ಯಾವಾಗ ನೋಡಿದ್ರು ಹೋರಾಟ. ಈ ಒಂದು ಎಲ್ಕಾನನ ಕುಟುಂಬವನ್ನ ನೋಡುವಾಗ ಎಲ್ಕಾನನಿಗೂ ಅನ್ನಳಿಗೂ ಮಕ್ಕಳಿರೋದಿಲ್ಲ, ಆದ್ರೂ ಸಹ ಅವರ ಮಧ್ಯದಲ್ಲಿರುವಂತ ಅನ್ಯೋನ್ಯತೆಗೆ ಯಾವುದೇ ಕೊರತೆ ಇರಲಿಲ್ಲ. ನಾವು ಕಾಣಲ್ಪಡ್ತೇವೆ, ಅನ್ನಳು ಮಕ್ಕಳಿಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾಳೆ, ಊಟವನ್ನ ಬಿಟ್ಟಿರ್ತಾಳೆ. ಆ ಸಮಯದಲ್ಲಿ ಎಲ್ಕಾನನು ಒಂದು ಮಾತನ್ನ ಹೇಳ್ತಾನೆ 8ನೇ ವಚನದಲ್ಲಿ, ಆಗ ಆಕೆಯ ಗಂಡನಾದ ಎಲ್ಕಾನನು ಆಕೆಗೆ, ಅನ್ನ ಏಕೆ ಅಳುತ್ತಿ? ಒಣ್ಣದಿರುವುದಕ್ಕೇನು ಕಾರಣ? ನೀನು ವ್ಯಸನ ಪಡುವುದೇಕೆ? ನಾನು ನಿನಗೆ 10 ಮಂದಿ ಮಕ್ಕಳಿಗೆ ಅಂತ ಹೆಚ್ಚಾಗಿದ್ದೇನಲ್ಲ ಅಂದನು. ಇಲ್ಲಿ ಇವರ ಮಧ್ಯದಲ್ಲಿ ಮಕ್ಕಳಿಲ್ಲ, ಆದಾಗ್ಯೂ ಸಹ ಅವರಲ್ಲಿ ಜಗಳ ಇಲ್ಲ, ಅಸಮಾಧಾನ ಇಲ್ಲ. ಅವರ ಒಂದು ಜೀವಿತದಲ್ಲಿ ಗಂಡ ಹೆಂಡತಿಯಲ್ಲಿ ಒಂದು ಐಕ್ಯತೆ, ಅನ್ಯೋನ್ಯತೆ, ಪ್ರೀತಿ ಅದೇ ರೀತಿಯಾಗಿದೆ. ಆಕೆ ಅಳುತ್ತಾ ಇದ್ದಾಳೆ. ಆಕೆಯ ಜೀವಿತದಲ್ಲಿ ಸಮಾಜದಿಂದ ಅನೇಕ ಚುಚ್ಚು ಮಾತುಗಳಿಂದ, ತನ್ನ ಮನೆಯಲ್ಲಿ ಇರುವಂತ ಪೆನ್ನಿನಳಿಂದಲೇ ಚುಚ್ಚು ಮಾತುಗಳಿಂದ ಆಕೆ ಬಾಧೆಯಲ್ಲಿರುವಾಗ ತನ್ನ ಗಂಡನು ಏನೆಂದು ಹೇಳ್ತಾ ಇದ್ದಾನೆ, 10 ಮಂದಿ ಮಕ್ಕಳಿಗಿಂತ ನಾನು ನಿನಗೆ ಹೆಚ್ಚಾಗಿದ್ದೇನಲ್ಲ ಎಂದು ಆಕೆನ ಸಮಾಧಾನ ಪಡಿಸ್ತಾ ಇದ್ದಾನೆ. ನೋಡಿ, ಒಂದು ದೇವರ ಒಂದು ಪ್ರಾಮುಖ್ಯತೆಯನ್ನ ಕೊಡುವಂತ ಕುಟುಂಬದಲ್ಲಿ ಅನೇಕ ಕೊರತೆಗಳು, ಬಲಹೀನತೆಗಳು ಹಾಗೂ ಕಷ್ಟಗಳು ಕುಟುಂಬದಲ್ಲಿ ಇದ್ದಾಗ್ಯೂ ಸಹ ದೇವರ ಪ್ರೀತಿಯು, ದೇವರ ಅನ್ಯೋನ್ಯತೆಯು ಕುಟುಂಬದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಯಾವಾಗ ಅಂದರೆ ನೀವು ದೇವರಿಗೋಸ್ಕರ ಪ್ರಾಮುಖ್ಯತೆ ಕೊಡುವಾಗ. ಎಷ್ಟೋ ಕುಟುಂಬದಲ್ಲಿ ಇಂದು ಪ್ರಾಮುಖ್ಯತೆ ಇಲ್ಲ, ಗಂಡ ಹೆಂಡತಿಯಲ್ಲಿ ಅನ್ಯೋನ್ಯತೆ ಇಲ್ಲ. ಒಬ್ಬರೊಟ್ಟಿಗೆ ನಮಗೆ ಅನ್ಯೋನ್ಯತೆ ಬರಬೇಕಂದ್ರೆ ನಾವು ಅವರೊಟ್ಟಿಗೆ ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ಸಮಯವನ್ನ ಕಳಿಬೇಕು. ಪ್ರಾರ್ಥನೆಯನ್ನ ನಾವು ಅವರೊಟ್ಟಿಗೆ ಮಾಡುವಾಗ ಖಂಡಿತವಾಗಿಯೂ ನಮ್ಮಲ್ಲಿ ಆ ಒಂದು ಅನ್ಯೋನ್ಯತೆ, ಐಕ್ಯತೆ, ಸಮಾಧಾನ, ಹೊಂದಾಣಿಕೆ ಎಲ್ಲವನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಎಷ್ಟೋ ಸ್ತ್ರೀ ಪುರುಷರು ಇಂದು ಒಟ್ಟಾಗಿ ಪ್ರಾರ್ಥನೆನ ಮಾಡ್ತಾ ಇಲ್ಲ. ಎಷ್ಟೋ ಮಕ್ಕಳು ತಂದೆ ತಾಯಿಯೊಟ್ಟಿಗೆ ಸೇರಿ ಪ್ರಾರ್ಥನೆನ ಮಾಡ್ತಾ ಇಲ್ಲ. ಅದಕ್ಕೆ ಕುಟುಂಬದಲ್ಲಿ ಅನೇಕ ಹೋರಾಟಗಳು, ಕುಟುಂಬದಲ್ಲಿ ಅನೇಕ ಮಾಟ ಮಂತ್ರಗಳಿಂದ, ಬಾಧೆಗಳಿಂದ, ಸಂಕಟಗಳಿಂದ ಯಾಕೆ ಇನ್ನು ಕಷ್ಟಪಡ್ತಾ ಇದ್ದೀರಾ ಅಂದ್ರೆ, ನೀವು ಕುಟುಂಬವಾಗಿ ಸಂಪೂರ್ಣವಾಗಿ ನೀವು ದೇವರಿಗೆ ನಿಮ್ಮ ಮನಸ್ಸುಗಳನ್ನು ಒಪ್ಪಿಸಿಕೊಟ್ಟು ಏಕ ಮನಸ್ಸುಳ್ಳವರಾಗಿ ನೀವು ಪ್ರಾರ್ಥನೆನ ಮಾಡಿ ನೋಡಿ. ಯಾವ ಮಾಟವು, ಯಾವ ಮಂತ್ರವು, ಯಾವ ಅಶುದ್ಧನ ಕಾರ್ಯಗಳು ನಿಮ್ಮ ಕುಟುಂಬವನ್ನಾಗಲಿ ನಿಮ್ಮನ್ನಾಗಲಿ ಬಾಧಿಸಲು ಸಾಧ್ಯವಿಲ್ಲ. ಸಹೋದರ ಸಹೋದರಿಯರೇ, ಇಂದು ಎಷ್ಟೋ ತಂದೆ ತಾಯಂದಿರು ತಮ್ಮ ಮಕ್ಕಳು ದುಷ್ಟರಾಗಿದ್ದಾರೆ, ತಮ್ಮ ಮಕ್ಕಳು ನಮ್ಮ ಮಾತನ್ನ ಕೇಳುತ್ತಾ ಇಲ್ಲ, ಅಕ್ರಮವಾದ ದಾರಿಗಳನ್ನ ಆರಿಸಿಕೊಂಡಿದ್ದಾರೆ, ಅವಿಧೇಯತೆಯನ್ನ ತೋರಿಸ್ತಾ ಇದ್ದಾರೆ ಅಂತ ಕಣ್ಣೀರಿಡ್ತಾ ಇದ್ದಾರೆ. ಆದರೆ ನೀವು ನಿಮ್ಮ ಮಕ್ಕಳಿಗೆ ಯಾವ ವಿಷಯದಲ್ಲಿ ಹೆಚ್ಚಾಗಿ ನೀವು ಪ್ರೋತ್ಸಾಹವನ್ನ ಮಾಡ್ತಾ ಇದ್ದೀರಾ, ಹೆಚ್ಚಾಗಿ ಯಾವ ವಿಷಯಗಳನ್ನ ಕಲಿಸಿಕೊಡ್ತಾ ಇದ್ದೀರಾ? ಒಮ್ಮೆ ಯೋಚನೆ ಮಾಡಿ. ನಾವು ನೋಹನ ಜೀವಿತದಲ್ಲಿ ಕಾಣಲ್ಪಡ್ತೇವೆ. ನೋಹನು ಮಾತ್ರ ನಾವಿಗೆ ಸೇರಲ್ಪಡಲಿಲ್ಲ, ನೋಹನು ಮಾತ್ರ ನೀತಿವಂತನೆಂದು ಎಣಿಸಲ್ಪಡಲಿಲ್ಲ, ಅವನ ಜೊತೆಗೆ ಅವನ ಮಕ್ಕಳು ಸಹ ಆ ಒಂದು ನಾವೆಯೊಳಗೆ ಸೇರಲ್ಪಟ್ಟರು. ದೇವರು ಅಲ್ಲಿರುವಂತ ಅನೇಕ ಜನರನ್ನ ಸಂಹರಿಸಿದರು. ಯಾಕೆಂದ್ರೆ ಅವರೆಲ್ಲರೂ ಪಾಪ ಮಾಡಿದ್ರು, ಅವರೆಲ್ಲರೂ ದುಷ್ಕೃತ್ಯಗಳನ್ನ ಮಾಡಿದ್ರು. ಆದ್ರೆ ದೇವರ ದೃಷ್ಟಿಯಲ್ಲಿ ನೋಹನ ಕುಟುಂಬಕ್ಕೆ ದೇವರ ದಯೆ ದೊರಕ್ತದೆ. ಯಾಕೆಂದ್ರೆ ದೇವರ ದೃಷ್ಟಿಯಲ್ಲಿ ನೋಹನ ಕುಟುಂಬವು ನೀತಿ ಉಳ್ಳ ಕುಟುಂಬವಾಗಿತ್ತು. ನೋಹನ ಜೀವಿತದಲ್ಲಿ
ತನ್ನ ಮಕ್ಕಳಿಗೆ ಆತನು ನೀತಿಯನ್ನ ಕಲಿಸಿಕೊಟ್ಟಿದ್ದನು. ನಾವಿಂದು ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬದಲ್ಲಿ ಯಾವುದನ್ನ ಕಲಿಸಿಕೊಡ್ತಾ ಇದ್ದೇವೆ? ದೇವರ ಕುರಿತಾದಂಥ ಭಯ ಭಕ್ತಿಯನ್ನ ಹೇಳಿಕೊಡ್ತಾ ಇದ್ದೇವೋ, ಅಥವಾ ಮಕ್ಕಳಿಗೆ ಅವರ ವಯಸ್ಸಿಗಿಂತ ಮೀರಿದಂತಹ ಕೆಲಸಗಳನ್ನ, ಅವರ ವಯಸ್ಸು ಇಲ್ಲದೆ ಇರುವ ಸಮಯಗಳಲ್ಲಿ ಅನೇಕ ತಂದೆ ತಾಯಿಂದಿರು ಅವರಿಗೆ ಫೋನ್ಗಳನ್ನ ಕೊಡಿಸ್ತಾರೆ, ಅನೇಕರು ಬೈಕ್ಗಳನ್ನ ಕೊಡ್ತಾರೆ. ನೀವು ನಿಮ್ಮ ಮಕ್ಕಳಿಗೆ ಕೊಡಿಸಿರಿ, ಅದು ನಿಮ್ಮ ಪ್ರೀತಿ. ಆದರೆ ಎಲ್ಲದಕ್ಕೂ ಒಂದು ಸಮಯ ಇದೆ. ಯಾವ ಸಮಯದಲ್ಲಿ ಯಾವುದನ್ನು ಕೊಟ್ಟರೆ ಅದು ಅವರ ಬಳಿ ಸಂರಕ್ಷಣೆಯಾಗಿರ್ತದೆ, ಅದರ ಬೆಲೆ ಅವರಿಗೆ ಗೊತ್ತಿರ್ತದೋ ಆ ಸಮಯದಲ್ಲಿ ನೀವು ಅದನ್ನು ಕೊಡಿಸಬೇಕು. ಅದನ್ನು ಬಿಟ್ಟು ಅವರಿಗೆ ಅದರ ಜ್ಞಾನ ಇಲ್ಲದೆ ಇರುವ ಸಮಯದಲ್ಲಿ, ಅದನ್ನು ಸಂಭಾಳಿಸಲಿಕ್ಕೆ ಗೊತ್ತಿಲ್ಲದೆ ಇರುವ ಸಮಯದಲ್ಲಿ ನೀವು ಕೊಡಿಸುವಾಗ ಆ ವಿಷಯಗಳು ಅವರ ಜೀವಿತದಲ್ಲಿ ದುರ್ಬಳಕೆ ಆಗ್ತದೆ, ದುರುಪಯೋಗವನ್ನು ಪಡಿಸಿಕೊಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಿಮ್ಮ ಕುಟುಂಬದಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡುವವರಾಗಬೇಕು. ಕುಟುಂಬ ಪ್ರಾರ್ಥನೆಯು ಬಹಳ ಅವಶ್ಯವಾಗಿದೆ. ಕುಟುಂಬ ಪ್ರಾರ್ಥನೆಯನ್ನು ಮಾಡುವಾಗ ನಿಮ್ಮ ಜೀವಿತದಲ್ಲಿರುವಂಥ ಅನೇಕ ಕಷ್ಟಗಳು, ಕಣ್ಣೀರುಗಳು, ಪ್ರಯಾಸಗಳು ಹೋಗಲ್ಪಡ್ತದೆ. ನಿಮ್ಮ ಕುಟುಂಬ ಒಂದು ಮಿನಿ ಪರಲೋಕದಾಗಿರ್ತದೆ. ನಿಮ್ಮ ಕುಟುಂಬವು ದೇವರಿಗೆ ಮಹಿಮೆ ತರುವಂಥ ಕುಟುಂಬವಾಗಿರ್ತದೆ. ಅನೇಕರು ನಿಮ್ಮ ಕುಟುಂಬವನ್ನು ನೋಡುವಾಗ ಕ್ರಿಸ್ತನು ಈ ಕುಟುಂಬದ ಒಡೆಯನಾಗಿದ್ದಾನೆ, ಯಜಮಾನನಾಗಿದ್ದಾನೆ ಎಂದು ಸಾಕ್ಷೀಕರಿಸಲಿಕ್ಕೆ ಸಹಾಯವಾಗ್ತದೆ. ನಾವು ಅಪೊಸ್ತಲ ಕೃತ್ಯದಲ್ಲಿ 10ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವುದಾದರೆ, ಇಲ್ಲಿ ಒಬ್ಬ ಮನುಷ್ಯನಿದ್ದಾನೆ. ಆತನ ಹೆಸರು ಕೊರ್ನೇಯೇಲನೆಂಬ ಒಬ್ಬ ಮನುಷ್ಯನಾಗಿರ್ತಾನೆ. ವಚನವನ್ನು ಓದಿಕೊಳ್ಳೋಣ. ಕೊರ್ನೇಯೇಲನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದು, ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ನಿತ್ಯವೂ ಪ್ರಾರ್ಥನೆನ ಮಾಡ್ತಾ ಇದ್ದನು. ಹಾಗಾದರೆ ನಾವು ನಿತ್ಯವೂ ಪ್ರಾರ್ಥನೆನ ಮಾಡ್ತಾ ಇದ್ದೀವ? ದೇವರಿಗೆ ಭಯಪಡುವಂತಹ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವಂಥ ಕುಟುಂಬವಾಗಬೇಕಂದ್ರೆ ನಿಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಇರಬೇಕು. ಹೇಗೆ ಕೊರ್ನೇಯೇಲನು ತನ್ನ ಜೀವಿತದಲ್ಲಿ ಪ್ರಾರ್ಥನೆಯನ್ನು ಪ್ರಾಮುಖ್ಯವಾಗಿ ಇಟ್ಟುಕೊಂಡಿದ್ದನೋ, ಅದೇ ರೀತಿಯಾಗಿ ನಾವು ಸಹ ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆಗೆ ಪ್ರಾಮುಖ್ಯತೆಯನ್ನು ಕೊಡುವುದಾದರೆ ದೇವರು ಸಹ ನಮ್ಮ ಕುಟುಂಬವನ್ನು ಆಶೀರ್ವದಿಸುವವರಾಗಿದ್ದಾರೆ. ನಿಮ್ಮ ಕುಟುಂಬದ ಅವಶ್ಯಕತೆಗಳನ್ನು ತೀರಿಸುವವರಾಗಿದ್ದಾರೆ. ನಿಮ್ಮ ಕುಟುಂಬದಲ್ಲಿ ಬರುವಂತ ಅನೇಕ ಸಮಸ್ಯೆಗಳು, ಶತ್ರು ಹೂಡುವಂತ ಬಾಣಗಳಾಗಿರ್ಬೋದು, ಶತ್ರು ಹಾಕುವಂತ ಬಲೆಗಳಾಗಿರ್ಬೋದು, ಯಾವುದು ನಿಮ್ಮನ್ನ ಮುಟ್ಟದ ಹಾಗೆ ದೇವರು ತನ್ನ ಹಸ್ತದಲ್ಲಿ, ತನ್ನ ಮರೆಯಲ್ಲಿ ಕಾಯಲಿಕ್ಕೆ ಸಾಧ್ಯವಾಗ್ತದೆ. ಯೋಬನು ಸಹ ತನ್ನ ಮಕ್ಕಳಿಗಾಗಿ ಪ್ರತಿನಿತ್ಯವೂ ಆತನು ಮುಂಜಾನೆಯಲ್ಲಿಯೇ ಪ್ರಾರ್ಥನೆನ ಮಾಡ್ತಾ ಇದ್ದನು. ಎಷ್ಟು ಜನ ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ ನೀವು ಪ್ರಾರ್ಥನೆನ ಮಾಡ್ತಾ ಇದ್ದೀರಾ? ಕುಟುಂಬ ಪ್ರಾರ್ಥನೆಯು ಬಹಳ ಮುಖ್ಯವಾದುದು. ಅದನ್ನು ನೀವು ಬಹಳ ಗಂಭೀರವಾಗಿ ತೆಗೆದುಕೊಂಡು ಇಂದಿನಿಂದ ನೀವು ಕುಟುಂಬವಾಗಿ ಪ್ರಾರ್ಥನೆನ ಮಾಡಿರಿ. ನಿಮ್ಮ ಕುಟುಂಬದಲ್ಲಿ ನಿಜವಾಗಲೂ ದೇವರ ಸಮಾಧಾನ, ಶಾಂತಿ, ಪ್ರೀತಿ, ಐಕ್ಯತೆಯನ್ನು ನೀವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅನೇಕ ಸಮಸ್ಯೆಗಳು ಬರುವಾಗ ಅದು ನಿಮಗೆ ಸಮಸ್ಯೆ ಅನಿಸೋದಿಲ್ಲ. ಯಾಕೆಂದರೆ ಯಾವ ಕುಟುಂಬದಲ್ಲಿ ಕ್ರಿಸ್ತನು ಮಧ್ಯಸ್ಥಿಕೆಯನ್ನು ವಹಿಸ್ತಾನೋ, ಯಾವ ಕುಟುಂಬದಲ್ಲಿ ಕ್ರಿಸ್ತನು ಯಜಮಾನನಾಗಿರ್ತಾನೋ, ಆ ಕುಟುಂಬದಲ್ಲಿ ಯಾವಾಗಲೂ ದೇವರು ಸಮಾಧಾನವನ್ನು ಕೊಡುವಾತನಾಗಿದ್ದಾನೆ. ಕ್ರಿಸ್ತನು ನಮ್ಮ ಜೀವಿತದ ನಾವಿಕನಾಗಿದ್ದಾನೆ. ಆ ನಾವಿಕನು ನಮ್ಮ ಕುಟುಂಬದಲ್ಲಿ ಇರುವಾಗ ನಮಗೆ ಬರುವಂತ ಅನೇಕ ತೆರೆಗಳಾಗಿರ್ಬೋದು, ಬಿರುಗಾಳಿಗಳಾಗಿರ್ಬೋದು, ಯಾವುದೂ ಸಹ ನಮ್ಮನ್ನು ಮುಳುಗಿಸಲು ಸಾಧ್ಯವಿಲ್ಲ. ಯಾಕೆಂದರೆ ನಮ್ಮ ನಾವಿಕ ಯಾರಾಗಿದ್ದಾನೆ ಅಂದರೆ ಏಸು ಕ್ರಿಸ್ತನಾಗಿದ್ದಾನೆ. ಏಸು ಕ್ರಿಸ್ತನು ಕುಟುಂಬದ ಪ್ರಾಮುಖ್ಯತೆ ಆಗಿರಬೇಕು. ಕುಟುಂಬದ ಪ್ರಾರ್ಥನೆಯ ಸಮಯದಲ್ಲಿ ದೇವರಿಗೆ ಸಮಯ ಕೊಡಿರಿ. ದೇವರಿಗಾಗಿ ನಿಮ್ಮ ಜೀವಿತದಲ್ಲಿ ಸಮಯ ಕೊಡುವಾಗ ನಿಮ್ಮ ಕುಟುಂಬದಲ್ಲಿ ದೇವರ ಮಹಿಮೆಯನ್ನ ಹಾಗೂ ದೇವರ ಪ್ರಭಾವವನ್ನ, ದೇವರ ಪ್ರಸನ್ನತೆಯನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ನೀವು ಅನೇಕರಿಗೆ ಆಶೀರ್ವಾದಕರವಾಗಿರ್ಲಿಕ್ಕೂ ಕೂಡ ಸಾಧ್ಯವಾಗ್ತದೆ. ಸಹೋದರ ಸಹೋದರಿಯರೇ, ಇಂದು ನೀವು ತೀರ್ಮಾನವನ್ನು ತೆಗೆದುಕೊಳ್ಳಿರಿ. ಎಂದಿನಿಂದ ನೀವು ಕುಟುಂಬ ಪ್ರಾರ್ಥನೆನ ಮಾಡುವವರಾಗಿರಿ. ಈ ಕುಟುಂಬ ಪ್ರಾರ್ಥನೆಗೆ ನೀವು ಪ್ರಾಮುಖ್ಯತೆಯನ್ನು ಕೊಡುವವರಾಗಬೇಕು. ಆಗ ಖಂಡಿತವಾಗಿಯೂ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುವವರಾಗಿದ್ದಾರೆ. ಈ ಸಮಯದಲ್ಲಿ ದೇವರು ಈ ವಾಕ್ಯಗಳ ಮೂಲಕ ನಿಮ್ಮ ಸಂಗಡ ಮಾತನಾಡಿದ್ದಾರೆ ಎಂದು ಭಾವಿಸ್ತೇನೆ. ದೇವರು ಈ ವಾಕ್ಯಗಳ ಮೂಲಕ ಆಶೀರ್ವದಿಸಲಿ. ಹಾಗೆ ಈ ವಾಕ್ಯಗಳನ್ನು ಕೇಳೋದು ಮಾತ್ರ ಅಲ್ಲ, ಅದನ್ನು ಜೀವಿತದಲ್ಲಿ ಅಳವಡಿಸಿಕೊಳ್ಳಿರಿ. ದೇವರು ನಿಮಗೆ ಸಹಾಯ ಮಾಡೋರಾಗಿದ್ದಾರೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟಂಥ ವಾಕ್ಯಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಪರಿಶುದ್ಧ ಆತ್ಮನೆ, ಯಾವ ಯಾವ ಕುಟುಂಬದಲ್ಲಿ ಗಲಿಬಿಲಿ, ಹೋರಾಟ, ವೇದನೆ, ಸಂಕಟ, ಮಾಟ ಮಂತ್ರದಿಂದ ದೇವರೇ ಕುಟುಂಬದಲ್ಲಿ ಸಮಾಧಾನವಿಲ್ಲದೆ ಕಣ್ಣೀರಿಡ್ತಾ ಇದ್ದಾರೋ, ಯೇಸುವಿನ ನಾಮದಲ್ಲಿ ಸಮಯದಲ್ಲಿ ಅಂತಹ ಕುಟುಂಬವನ್ನು ಬಿಡುಗಡೆ ಮಾಡಿರಿ. ಈ ವಾಕ್ಯವನ್ನು ಕೇಳಿದಂತಹ ದೇವರೇ ಸಹೋದರ ಸಹೋದರಿಯರ ಹೃದಯದಲ್ಲಿ ನೀವು ಮಾತನಾಡಿರಿ. ವಾಕ್ಯಗಳು ಅವರ ಜೀವಿತವನ್ನು ಬದಲಾವಣೆ ಮಾಡಲಿ.
ಅಷ್ಟು ಮಾತ್ರ ಅಲ್ಲ, ಅವರ ಜೀವಿತದಲ್ಲಿ ದೇವರೇ ಕುಟುಂಬ ಪ್ರಾರ್ಥನೆನ ಮಾಡಲು ದೇವರೇ ನೀವು ಸಹಾಯ ಮಾಡಬೇಕಾಗಿ ಕೇಳ್ಕೊಳ್ತೇವೆ ರಾಜ. ಯಾವ ಕುಟುಂಬದಲ್ಲಿ ಪ್ರಾರ್ಥನೆಯು ನಿಂತು ಹೋಗಿದೆಯೋ ಇಂದಿನಿಂದ ದೇವರೇ ಅವರ ಕುಟುಂಬಗಳಲ್ಲಿ ಪ್ರಾರ್ಥನೆಯು ಪ್ರಾರಂಭಿಸ್ಲಿಕ್ಕಾಗುವಂತೆ ಪ್ರಾರ್ಥನಾ ಆತ್ಮನನ್ನ ನೀನು ಅನುಗ್ರಹಿಸಬೇಕಾಗಿ ಎಲ್ಲವನ್ನ ನಿಮ್ಮ ಕರೆಗಳಿಗೆ ಒಪ್ಪಿಸಿ ಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ತಂದೆ. ಆಮೇನ್ ಆಮೇನ್. ದೇವರ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನಿಮಗೆ ಸಮಾಧಾನವಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.